ನಾವು ತುಂಬ ಶ್ರದ್ಧೆಯಿಂದ ಇಲ್ಲಿ ಏನು ಹೇಳಿಕೊಡ್ತಾರೋ ಇಲ್ಲೆಲ್ಲ ಮಧ್ವೇಶಾಚಾರ್ಯರಿದ್ದಾರೆ, ತುಂಬ ಆಚಾರ್ಯಗಳಿದ್ದಾರೆ, ಏನು ಹೇಳಿಕೊಡ್ತಾರೆ ಅದನ್ನು ಸುಮನ ಇದ್ದಾರೆ, ರಮಣ ಇದ್ದಾರೆ, ಏನು ಹೇಳಿಕೊಡ್ತಾರೆ ಅದನ್ನು ಶ್ರದ್ಧೆಯಿಂದ ಓದಿಬಿಟ್ಟು, ಇನ್ನೊಂದು ಶಿಕ್ಷಕರು ಇರ್ಬೋದು ನನಗೆ ಗೊತ್ತಿಲ್ಲ, ಶ್ರದ್ಧೆಯಿಂದ ಓದಿಬಿಟ್ಟು ಸುಸಂಸ್ಕೃತರಾಗಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕಬೇಕು. ನಿಮಗೆ ಭಗವಂತ ಕೊಟ್ಟಿರುವಂಥ ಬೌದ್ಧಿಕ ಶಕ್ತಿಯನ್ನು ಲೌಕಿಕ ವಿದ್ಯಾಭ್ಯಾಸದಲ್ಲಿ ಕೂಡ ಹಿಂದೆ ಬೀಳಬಾರದು. ಅದರ ಜೊತೆಗೆ ಪಾರಂಪರಿಕವಾಗಿರ್ತಕ್ಕಂತಹ ಪುಣ್ಯವನ್ನು ಕೊಡತಕ್ಕಂತಹ ಸಂಸ್ಕೃತಿಯನ್ನು ಪಡೆಯುವಲ್ಲಿ ಕೂಡ ನಾವು ಹಿಂದೆ ಬೀಳಬಾರದು. ಹಾಗಾಗಿ ಉಭಯತರವಾಗಿರತಕ್ಕಂತಹ ಶ್ರೇಯಸ್ಸನ್ನು ಕರುಣಿಸುವಂತಹ ವಿದ್ಯೆಗಳನ್ನು ನಾವು ಅನುಷ್ಠಾನ ಮಾಡಿದ್ರೆ ಅದರಿಂದ ಖಂಡಿತ ನಮಗೆ ಪರಮಾನುಗ್ರಹ ಆಗುತ್ತೆ. ಈ ಉದ್ದೇಶದಿಂದ ಪ್ರತಿ ವರ್ಷವೂ ಕೂಡ ಬೇಸಿಗೆಯಲ್ಲಿ ಯಾವ್ಯಾವುದೋ ಆಟ ಆಡಿಕೊಂಡು ಎಲ್ಲೆಲ್ಲಿಗೂ ಹೋಗಿಕೊಂಡು ಅರ್ಧ ನೀಚಲ್ಲಿ ಹಾಕೊಂಡು ಓಡಾಡೋದ್ರಿಂದ ಪುಣ್ಯ ಬರುವುದಿಲ್ಲ ಅಂತ ವೈದಿಕ ವೆಚ್ಚದಲ್ಲಿ ನಿಮಗೆ ಸ್ವಲ್ಪ ಕಾದ್ರೆ ನಿಮ್ಗೆ ಒಳ್ಳೆಯ ಪುಣ್ಯ ಬರುತ್ತೆ ಹೇಳುವ ಕಾರಣಕ್ಕೆ ಪ್ರತಿ ವರ್ಷವೂ ಕೂಡ ಈ ಶಿಬಿರ ಆಯೋಜಿತವಾಗಿದೆ. ಹೆಣ್ಮಕ್ಕಳಿಗೂ ಗಂಡು ಮಕ್ಕಳಿಗೂ ಅದನ್ನು ಒಳ್ಳೆಯ ರೀತಿಯಲ್ಲಿ ಅನುಗ್ರಹ ಅಂತ ತಿಳ್ಕೊಂಡು ನೀವು ಅದನ್ನು ಶ್ರದ್ಧೆಯಿಂದ ಪಾಲಿಸಿದ್ರೆ ಖಂಡಿತ ಜೀವನದ ಕೊನೆಯ ತನಕ ನಿಮಗೆ ಒಂದಲ್ಲ ಒಂದು ಕಾರಣದಿಂದ ಇದರ ರಕ್ಷಣೆ ಸಿಗುತ್ತಾದ್ರಿಂದ ಇದನ್ನು ಈ ಶಿಬಿರದಲ್ಲಿ ಪಾಲ್ಗೊಳ್ಳಿಕ್ಕೆ ಮಕ್ಕಳಿಗೆ ಸ್ಫೂರ್ತಿ ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳಿಗೂ ನಮ್ಮ ಅಭಿನಂದನೆಗಳು. ಪ್ರತಿ ವರ್ಷವೂ ಕೂಡ ನೀವು ಮಕ್ಕಳನ್ನು ಕಳಿಸಿ ಈ ಮೂಲಕ ನಿಮಗೆ ಎರಡು ಕ್ಷೇಮ, ಒಂದು ಮಕ್ಕಳ ಲೂಟಿ ಇರುವುದಿಲ್ಲ ಮನೆಯಲ್ಲಿ, ಇನ್ನೊಂದು ಮಕ್ಕಳು ಚೆನ್ನಾಗಿ ಇಟ್ಕೊಂಡು ನಿಮಗೂ ಕೆಲವು ಪಾಪವನ್ನು ಹೇಳ್ತಾರೆ ಇಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು, ಎರಡು ಕಾರಣದಿಂದಲೂ ಕೂಡ ನಿಮಗೆ ಉಪಯೋಗ ಆಗುತ್ತೆ ಶಿಬಿರ. ಆದ್ದರಿಂದ ಎಲ್ಲರಿಗೂ ಪರಮಾನುಗ್ರಹ ಮಾಡಲಿಕ್ಕೆ ನಾವು ದೇವರ ಪ್ರಾರ್ಥನೆ ಮಾಡ್ತೀವಿ.